ಅಧಿವೇಶನದ ಬಳಿಕ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರಬೇಕಾದಂತ ನಾಯಕರಿಗೆ ಈಗ ಟೆನ್ಷನ್ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ವಲಯದಲ್ಲಿ ಶುರುವಾಗಿದೆ ಹನಿ ಟ್ರ್ಯಾಪ್ ಕಹಾನಿ. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ವಿಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇರುವಂತ ಬಿಜೆಪಿ ನಾಯಕರು ಇದರಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಕಾಂಗ್ರೆಸ್ ನಾಯಕರು ಅಂತ. ಹನಿ ಟ್ರ್ಯಾಪ್ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕೆಲವರು ಕಂಪ್ಲೇಂಟ್ ಕೊಡಿ ಅಂತಾರೆ, ಕೆಲವರು ಸದನದಲ್ಲಿ ಯಾಕೆ ಚರ್ಚೆ ಮಾಡಿದ್ರಿ ಅಂತಾರೆ. ಹೀಗಾಗಿ ಸಿಎಂ ಜೊತೆ ಚರ್ಚಿಸಿದ್ದಾರೆ ರಾಜಣ್ಣ ಪುತ್ರ ರಾಜೇಂದ್ರ ಅವರು. ದೂರು ನೀಡೋದಕ್ಕೆ, ಕಾನೂನು ಸಲಹೆ ಪಡೆಯೋದಕ್ಕೆ ಎಂಎಲ್ಸಿ ರಾಜೇಂದ್ರ ಸಜ್ಜಾಗಿದ್ದಾರೆ. ನಿನ್ನೆಷ್ಟೇ ಹೇಳ್ತಾ ಇದ್ರು, ನಾನು ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತೀನಿ, ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ನನ್ನ ಹತ್ರ ಒಂದಷ್ಟು ದಾಖಲೆಗಳಿವೆ, ಅವೆಲ್ಲವನ್ನು ಕೂಡ ಸಿಎಂ ಗಮನಕ್ಕೆ ತರ್ತೀನಿ, ಅವ್ರು ಏನು ಹೇಳ್ತಾರೋ ಹಾಗೆ ಮಾಡ್ತೀನಿ, ಮುಂದಿನ ಸ್ಟೆಪ್ ಇಡೋದಕ್ಕೂ ಮುಂಚೆ ಅವ್ರನ್ನ ಕೇಳ್ತೀನಿ ಅಂತ ಹೇಳ್ತಾ ಇದ್ರು. ಈಗಾಗಲೇ ಹೈಕಮಾಂಡ್ ನಾಯಕರವರೆಗೂ ಕೂಡ ಇದೇ ವಿಚಾರ ತಲುಪಿದೆ. ಈಗಾಗಲೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಏನ್ ಕತೆ ಇದು ಹನಿ ಟ್ರ್ಯಾಪ್ ಕಹಾನಿ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಕೇಳ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ಮಾಹಿತಿ ಸಂಗ್ರಹ ಮಾಡಿಕೊಂಡು ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಅಂತ ಸಿಎಂ ಹೇಳಿದ್ದಾರಂತೆ. ಬಟ್ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ರಾಜೇಂದ್ರ ಅವರ ಬಳಿ ಏನ್ ದಾಖಲೆಗಳಿವೆ ಅದು ಗೊತ್ತಾಗಬೇಕಿದೆ. ಈ ರೀತಿ ಹನಿ ಟ್ರ್ಯಾಪ್ ಪ್ರಯೋಗ ಮಾಡಿದ್ಯಾರು, ಮಾಡಿಸಿದ್ಯಾರು ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಆದ್ರೆ ಈಗ ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ. ಕಾಂಗ್ರೆಸ್ನಲ್ಲೇ ಪರ ವಿರೋಧ ಚರ್ಚೆ ಆಗ್ತಿದೆ. ಕೆಲವರು ತನಿಖೆ ಆಗ್ಲಿ ಅಂತಾರೆ, ಕೆಲವರು ಸದನದಲ್ಲಿ ಚರ್ಚೆ ಮಾಡಿದ್ದು ಎಷ್ಟು ಸರಿ ಅಂತಾರೆ. ಏಕೆಂದರೆ ರಾಜ್ಯದ ಜನರ ಟ್ಯಾಕ್ಸ್ ತೆರಿಗೆಯ ಹಣ ಇಟ್ಕೊಂಡು ಈ ರೀತಿಯಾಗಿ ಸದನ ನಡೆಯುತ್ತೆ, ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಅಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದ್ರ ಬದಲು ಈ ರಾಜಕೀಯ ನಾಯಕರ ಹನಿ ಟ್ರ್ಯಾಪ್ ಬಗ್ಗೆನೇ ಚರ್ಚೆ ಆಗೋಯ್ತು, ಸದ್ದು ಗದ್ದಲ ಆಯಿತು. ಕೊನೆ 3 ದಿನಗಳು ಅದರಲ್ಲೇ ಕಳೆದೋಯ್ತು. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಒಂದು ಕಡೆ ಸಿಎಂ ಹೇಳ್ತಾರೆ ತನಿಖೆ ಆಗುತ್ತೆ ಅಂತ, ಮತ್ತೊಂದು ಕಡೆ DCM ಹೇಳ್ತಾರೆ ನೀವು ಹಲೋ ಅಂದರೆ ಅವರು ಹಲೋ ಅಂತಾರೆ, ನೀವು ವಿಶಸ್ ತಿಳಿಸಿದ್ರೆ ಅವರು ವಿಶ್ ಮಾಡ್ತಾರೆ, ನೀವು ಮಾತಾಡಿದರೆ ನಾನು ಮಾತನಾಡ್ತೀನಲ್ಲ, ಹಂಗಿರುತ್ತೆ ಪ್ರತಿಕ್ರಿಯೆ, ಇವ್ರು ಯಾಕೆ ಮಾತನಾಡಬೇಕಿತ್ತು ಅನ್ನೋ ರೀತಿಯಾಗಿ ಅವ್ರು ಹೇಳ್ತಿದ್ದಾರೆ. ಒಂದು ರೀತಿ ಉಡಾಫೆ ಉತ್ತರ. ಹಾಗಾಗಿ ಇದೆಲ್ಲವೂ ಕೂಡ ಈಗ ಎಲ್ಲಿಗೆ ಬಂದು ನಿಂತಿದೆ ಅದ್ರ ಬಗ್ಗೆ ವರಿಷ್ಠರು ಕೂಡ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಅಧಿವೇಶನ ಎಲ್ಲ ಕೂಡ ಮುಗೀತು, ಕಲಾಪ ಆರಾಮಾಗಿರೋಣ, ರಿಲ್ಯಾಕ್ಸ್ ಮೂಡಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ರೆ ಈಗ ಬಿಜೆಪಿ ನಾಯಕರು ಇದೇ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ಸನ್ನು ಪ್ರಶ್ನೆ ಮಾಡ್ತಿದ್ದಾರೆ. ನೀವು ನಿಮ್ಮ ಸಚಿವ ಸಂಪುಟದಲ್ಲಿರುವಂಥ ಸಚಿವರನ್ನೇ ಕಾಪಾಡ್ಕೊಳ್ಳೋದಕ್ಕಾಗ್ತಿಲ್ಲ, ಅವ್ರಿಗೆ ರಕ್ಷಣೆ ಕೊಡೋದಕ್ಕಾಗ್ತಿಲ್ಲ, ಇನ್ನು ಜನರನ್ನ ಹೇಗೆ ರಕ್ಷಿಸ್ತೀರಾ, ಎಲ್ಲ ಶಾಸಕರನ್ನ ಹೇಗೆ ರಕ್ಷಿಸ್ತೀರಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಹಾಗೂ ರಾಜಣ್ಣ ಇಬ್ಬರು ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಸುದ್ದಿ ಇದೆ. ಅವರು ಹೋಗಿ ಬಂದರೆ ಏನೆಲ್ಲ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿ ಬರಬಹುದು ವರಿಷ್ಠರ ಬಳಿ, ಇವೆಲ್ಲ ಪ್ರಶ್ನೆಗಳು ಕೂಡ ಇದೆ. ಒಂದು ರೀತಿ ಟೆನ್ಷನ್ ವಾತಾವರಣ ಈಗ ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಸ್ಟೆಪ್ ಇಡ್ತಾರೆ ಅಂತ ವರಿಷ್ಠರು ಹೇಳೋ ಪ್ರಕಾರ ಇದೇ ವಿಚಾರ ಇಟ್ಕೊಂಡು ನೀವು ಕಂಪ್ಲೇಂಟ್ ಕೊಟ್ಟರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಈ ಹನಿ ಟ್ರ್ಯಾಪ್ ವಿಚಾರ ಏನಿದೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಂದು ಕಡೆ ಕಂಪ್ಲೇಂಟ್ ಕೊಟ್ಟು ವಿಚಾರಣೆ ಆದರೆ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತ ವರಿಷ್ಠರು ಹೇಳ್ತಿದ್ದಾರಂತೆ. ಮುಂದೆ ನಾಯಕರು ಏನು ಮಾಡ್ತಾರೆ? ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಅಂತೂ ತಪ್ಪಿದ್ದಲ್ಲ ಅಧಿವೇಶನ ಮುಗಿದ್ರು. ಖಂಡಿತ ಸೌಖ್ಯ. ಈಗಾಗಲೇ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸದ್ದು ಗದ್ದಲ ಆಗ್ತಾ ಇದೆ. ಒಂದು ಕಡೆ ಪಕ್ಷಾತೀತವಾಗಿ ಬಿಜೆಪಿ JDS ನಾಯಕರು ಕೂಡ ಇದರಲ್ಲಿ ತನಿಖೆ ಆಗ್ಬೇಕು, ಯಾರು ಹನಿ ಟ್ರ್ಯಾಪ್ ಹಿಂದೆ ಇರುವಂತಹ ಆ ಪ್ರಭಾವಿ ನಾಯಕರಿಗೆ ಶಿಕ್ಷೆ ಆಗ್ಬೇಕು, ತನಿಖೆಯಿಂದ ಯಾರ್ಯಾರು ಇದರ ಹಿಂದೆ ಇದ್ದಾರೆ ಎಂದು ಗೊತ್ತಾಗ್ಬೇಕು, ತನಿಖೆ ಆಗ್ಬೇಕು ಅನ್ನೋದು ಪಕ್ಷಾತೀತವಾಗಿ ಒತ್ತಾಯ ಮಾಡ್ತಾ ಇರೋಂಥದ್ದು. ಜೊತೆಗೆ ತನಿಖೆ ಆಗ್ಲೇಬೇಕು ಅಂತ ಸದನದಲ್ಲಿ ಬಿಜೆಪಿ ನಾಯಕರು ಸಚಿವ KM ರಾಜಣ್ಣ ಪರ ನಿಂತು ಹೋರಾಟ ಮಾಡ್ತಾ ಇದ್ರು. ಜೊತೆಗೆ ಈಗಾಗಲೇ ಸಾಕಷ್ಟು ಆಗ್ರಹಗಳು ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ತನಿಖೆ ಆಗ್ಬೇಕು, ತನಿಖೆ ಆದ ಬಳಿಕ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಅಂತ ಗೊತ್ತಾಗ್ಬೇಕು ಅನ್ನೋದು ಸಾಕಷ್ಟು ಆಗ್ರಹಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ ವಲಯದಲ್ಲೇ ಕಾಂಗ್ರೆಸ್ ಪ್ರಭಾವಿ ನಾಯಕರಿಂದಲೇ ಹನಿ ಟ್ರ್ಯಾಪ್ ಆಗ್ತಾ ಇದೆ ಎಂಬ ಆರೋಪಗಳು ಬರ್ತಾ ಇರೋಂಥದ್ದು. ಇದಕ್ಕೆ ಸ್ಪಷ್ಟನೆಯನ್ನ ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂತದ್ದು. ಅಂದ್ರೆ ಯಾರೇ ಆಗ್ಲಿ ಇದಕ್ಕೆ ಶಿಕ್ಷೆ ಆಗ್ಬೇಕು, ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರು ಪರ ವಿರೋಧ ಚರ್ಚೆಗಳು ಆಗ್ಲೇ ಶುರುವಾಗ್ತಾ ಇರೋಂಥದ್ದು. ಅಂದ್ರೆ ಸಚಿವ ರಾಜೇಂದ್ರ ಅವರ ಆರೋಪ
ತನಿಖೆ ಆಗ್ಬೇಕು, ತನಿಖೆ ಯಾವ ಹಂತದಲ್ಲಿ ಆಗ್ಬೇಕು ಅನ್ನೋದು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರ ಪುತ್ರ, ಸಚಿವರ ಪುತ್ರ ಅಂತ MLC ರಾಜೇಂದ್ರ ಅವರು CM ಅವ್ರನ್ನ ಭೇಟಿಯಾಗಿದ್ದಾರೆ. CM ಅವ್ರನ್ನ ಭೇಟಿಯಾಗಿ ತಮ್ಮ ಹತ್ರ ಯಾವ್ದೆಲ್ಲ ಸಾಕ್ಷಿಗಳು ಇದೆ, ಆಧಾರಗಳಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CM ಸಿದ್ದರಾಮಯ್ಯ ಅವ್ರ ಬಳಿ ಚರ್ಚೆ ಮಾಡಿ ಇನ್ನ ಕಾನೂನು ಸಲಹೆಯನ್ನ ಪಡೆದು ನಾವು ದೂರನ್ನ ಕೊಡ್ತೀವಿ, DG ಅವರಿಗೆ ದೂರನ್ನ ಕೊಡ್ತೀವಿ. ಮುಂದೆ ಯಾವ ರೀತಿ ತನಿಖೆ ಆಗುತ್ತೆ, ಆದ್ರೆ ಈ ತನಿಖೆ ಆಗ್ಲೇಬೇಕು. ಹಿಂದೆ ಯಾರಿದ್ದಾರೆ ಎಲ್ಲರೂ ಕೂಡ ಗೊತ್ತಾಗ್ಬೇಕು. ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಗೊತ್ತಾಗ್ಬೇಕು ಅನ್ನೋದು ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಕಾನೂನು ಸಲಹೆಯನ್ನ ಪಡೆದು ಯಾವ ರೀತಿ ಒಂದು ದೂರು ದಾಖಲೆ ಮಾಡಬೇಕು, ತಮ್ಮ ಬಳಿ ಯಾವ ಸಾಕ್ಷ್ಯಾಧಾರಗಳು ಇದೆ ಅನ್ನೋದು ಸ್ಪಷ್ಟನೆ ಪಡಿಸಿ ಆ ನಂತರ ದೂರನ್ನ ಕೊಟ್ಟು ತನಿಖೆ ಆಗ್ಬೇಕು ಅನ್ನೋದು ಈಗ MLC ಆದಂತ ರಾಜೇಂದ್ರ ಅವರು ಹೇಳಿರುವಂತದ್ದು. ಹಾಗಾಗಿ ಎಲ್ಲೋ ಕಡೆ ಕಾಂಗ್ರೆಸ್ ವಲಯದಲ್ಲೂ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಈ ರೀತಿ ಮಾಡುವುದು ತಪ್ಪು. ರಾಜಕೀಯವಾಗಿ ತೇಜೋವಧೆ ಮಾಡೋದಕ್ಕೆ ಹನಿ ಟ್ರ್ಯಾಪ್ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಕಾಂಗ್ರೆಸ್ ನಾಯಕರು ಕೂಡ ಇದನ್ನ ವಿರೋಧ ಮಾಡ್ತಾ ಇರುವಂತದ್ದು. ಅಂದ್ರೆ ತನಿಖೆ ಆಗ್ಬೇಕು, ತನಿಖೆ ಬಳಿಕ ಎಲ್ಲವೂ ಸತ್ಯಾಂಶಗಳು ಹೊರಗಡೆ ಬರಬೇಕು ಅನ್ನೋದು ಕಾಂಗ್ರೆಸ್ ನಾಯಕರು ಆಗ್ರಹ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಅಂದ್ರೆ CM ಹಾಗೂ DCMಗೆ ಮಾಹಿತಿಯನ್ನ ಕೇಳಿದ್ದಾರೆ ಎಂಬ ವಿಚಾರಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ದೆಹಲಿಯಿಂದ ಮಾಹಿತಿಯನ್ನ ಕೇಳಿದ್ದಾರೆ, ಯಾರು ಇದರ ಹಿಂದೆ ಇದ್ದಾರೆ, ಯಾಕೆ ಹೈಕಮಾಂಡ್ ಗಮನಕ್ಕೆ ತರಲಿಲ್ಲ, ಯಾಕೆ ತನಿಖೆ ಮಾಡಿಸೋದಕ್ಕೆ ಯಾವೆಲ್ಲ ಒಂದು ಕ್ರಮಗಳನ್ನ ಅನುಸರಿಸ್ತಾ ಇದ್ದಾರೆ ಎಂಬುದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನ ಹೈಕಮಾಂಡ್ ನಾಯಕರು ಕೇಳಿದ್ದಾರೆ. ಹಾಗಾಗಿ ಇದು ಒಂದು ಕಡೆ ತನಿಖೆ ಆದಂತ ಸಂದರ್ಭದಲ್ಲಿ ಯಾರೆಲ್ಲ ಇದ್ದಾರೆ ಎಂಬ ಬಹಿರಂಗ ಆದಾಗ ಯಾರ ಕೊರಳಿಗೆ ಈ ಸಂಕಷ್ಟ, ಈ ಹನಿ ಟ್ರ್ಯಾಪ್ ಪ್ರಕರಣ ಸುತ್ತಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.